ಹಲೋ ನಮಸ್ಕಾರ. ನಾನು ನಿಮ್ಮ ಆಶಾ ಸಡಗೆ ಕಟ್ಟೆಗೆ ಸ್ವಾಗತ. ಇವತ್ತು ನಾನು ನಿಮಗೆ ನೆಲ್ಲಿಕಾಯಿ ಚಟ್ನಿ ಪುಡಿ ಮಾಡೋದಂತ ಹೇಳ್ತಾ ಇದ್ದೀನಿ. ಕಾಮನ್ ಆಗಿ ಎಲ್ಲರೂ ಚಟ್ನಿ ಪುಡಿ ಮಾಡ್ತಾ ಇರ್ತೀವಿ. ಇವತ್ತು ನಾನು ಮಾಡ್ತಾ ಇರೋದು ನೆಲ್ಲಿಕಾಯಿ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಏನೇನು ಪದಾರ್ಥಗಳನ್ನು ಹಾಕ್ತಾ ಹೋಗ್ತೀನಿ, ಹೊಸದಾಗಿ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಒಳ್ಳೊಳ್ಳೆ ಪ್ರೋಟೀನ್ಸ್, ವಿಟಮಿನ್ಸ್ ಕೂಡ ನಮಗೆ ಸೇರಬೇಕಲ್ಲ. ಹಾಗಾಗಿ ಏನೇನು ಹಾಕ್ತೀನಿ ಅಂತ ನೀವು ಇದರಲ್ಲಿ ಒಂದೊಂದೇ ನೋಡ್ತಾ ಬನ್ನಿ. ನೀವು ಏನೇನು ಬೇಕು ಅಂತ ಫಸ್ಟು ನೋಡ್ಕೊಳ್ಳೋಣ ಬನ್ನಿ. ನೆಲ್ಲಿಕಾಯಿ ಚಟ್ನಿ ಪುಡಿಗೆ ಬೇಕಾದ ಪದಾರ್ಥಗಳನ್ನ ಹೇಳ್ತಾ ಹೋಗ್ತೀನಿ. 1 ಕಪ್ ಕಡಲೆಬೇಳೆ ತೊಗೊಂಡಿದ್ದೀನಿ. ಇಲ್ಲಿ 2 ಸಣ್ಣ ಸ್ಪೂನು ನಾನು ಉದ್ದಿನ ಕಾಳು ತೊಗೊಂಡಿದ್ದೀನಿ. ಇಲ್ಲಿ 3 ಸ್ಪೂನು ಕಡಲೆ ಬೀಜ, ಇದು 3 ಸ್ಪೂನು ಕಡಲೆ. ದೆನ್ ಇಲ್ಲಿ ಒಂದು 4 ರಿಂದ 5 ನೆಲ್ಲಿಕಾಯನ್ನು ನಾನು ತುರಿದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲ, ಇದನ್ನು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ದೆನ್ ಇದು 1 ಕಪ್ಪು ಕೊಬ್ಬರಿ ನಿಮಗೆ ಬೇಕಾದಷ್ಟು. ಇದನ್ನು 1 ಸ್ಪೂನು ನಾನು ಪಂಪ್ಕಿನ್ ಸೀಡ್ಸನ್ನ ನಾನು ತೊಗೊಂಡಿದ್ದೀನಿ. 2 ಬೆಳ್ಳುಳ್ಳಿನ ನಾನು ಸುಲಿದಿಟ್ಕೊಂಡಿದ್ದೀನಿ. ಇದರಲ್ಲಿ 10 ರಿಂದ 12 ಮೆಣಸಿನಕಾಯಿ, ಒಣಮೆಣಸಿನಕಾಯಿ ತೆಕ್ಕೊಂಡಿದ್ದೀನಿ. ಇದರಲ್ಲಿ 1 ಸ್ಪೂನು ಬಿಳಿ ಎಳ್ಳನ್ನು ನಾನು ತೊಗೊಂಡಿದ್ದೀನಿ. ಇದಿಷ್ಟನ್ನು ಹುರಿದು ಬಿಟ್ಟು ನಾವು ಒಂದೊಂದನ್ನೇ ಪುಡಿ ಮಾಡ್ಕೊಳ್ತಾ ಬರೋಣ. ನಾನು ಪ್ಯಾನ್ ಇಟ್ಕೊಂಡು ನಾನು ಈಗ ನಿಮಗೆ ಕಡಲೆಬೇಳೆ ತೋರಿಸಿದೆ, ನಾನು ಅದನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಕೆಂಪುಗೆ ಹುರ್ಕೊಂಡು ಒಂದನ್ನೇ ಹುರ್ಕೊಳ್ಳೋಣ. ಬೇಗ ಆಗುತ್ತೆ. ಮಿಕ್ಕಿದ್ದೆಲ್ಲ ಸ್ವಲ್ಪನೇ ಇರೋದು. ಇದು ಒಂದನ್ನು ಬೇಗ ಹಾಕ್ಕೊಂಡು ನಾವು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಕಾಳು ಹಾಕ್ಕೊಳ್ಳೋಣ. ಹಾಗೆ ಕಡಲೆ ಬೀಜ ಕೂಡ ಹಾಕ್ತಾ ಇದ್ದೀನಿ. ಇವೆರಡನ್ನು ಹುರ್ಕೊಳ್ಳೋಣ. ಇದನ್ನು ಇದು ಹುರ್ಕೊಂಡು ಕೆಂಪಾಗಿದ ತಕ್ಷಣ ಇದನ್ನು ನಾವು ತಟ್ಟೆಗೆ ಹಾಕ್ಕೊಳ್ಳೋಣ. ಹಾಗೆ ಕರಿಬೇವು ಕೂಡ ಹಾಕ್ತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಬ್ರೌನಿಶ್, ಸ್ವಲ್ಪ ಗಮ್ ಅಂತ ಸ್ಮೆಲ್ ಬರ್ತಿದ್ದಂಗೆ ಇದನ್ನು ನಾವು ಶಿಫ್ಟ್ ಮಾಡ್ಕೊಳ್ಳೋಣ ತಟ್ಟೆ. ಇದ್ರ ಜೊತೆಗೆ ನೀವು ಬಾದಾಮ್ ಕೂಡ ಹಾಕ್ಬೋದು, ವಾಲ್ನಟ್ ಕೂಡ ಹಾಕ್ಬೋದು. ಅದು ಆಪ್ಷನ್ ನಿಮಗೆ ಮನೇಲಿ ಇದ್ದರೆ ನೀವು ಅದನ್ನೇ ಯೂಸ್ ಹಾಕ್ಕೊಳ್ಳಿ. ದಟ್ ನಮಗೆ ಎಲ್ಲ ಪ್ರೋಟೀನ್ಸ್ ಕೂಡ ನಮಗೆ ಡೈಲಿ ಹೋಗ್ತಾ ಇರುತ್ತೆ. ಚಟ್ನಿ ಪುಡಿಯಿಂದ ತುಂಬ ಯೂಸ್ಫುಲ್ ಈ ಥರ ಚಟ್ನಿ ಪುಡಿಗಳು. ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೊಂಡು ನಾವು ಚಟ್ನಿ ಪುಡಿ ಮಾಡ್ತಾ ಇದ್ದೀವಿ. ಫ್ಲ್ಯಾಕ್ಸ್ ಸೀಡ್ಸ್ ಇದ್ದರೆ ಫ್ಲ್ಯಾಕ್ಸ್ ಸೀಡ್ಸ್ ಕೂಡ ನೀವು 1 ಸ್ಪೂನ್ ಹಾಕ್ಬೋದು. ಫ್ಲ್ಯಾಕ್ಸ್ ಸೀಡ್ಸ್ದೇ ಚಟ್ನಿ ಪುಡಿ ಮಾಡ್ತೀವಿ. ಎಲ್ಲದೂ ಒಂದರಲ್ಲೇ ನಾವು ಸೇರಿಸಿದ್ರೆ ಆ ಚಟ್ನಿ ಪುಡಿಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್, ಪ್ರೋಟೀನ್ಸ್ ನಮಗೆ ಸಿಗ್ತಾ ಹೋಗುತ್ತೆ. ಕೈ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಜಸ್ಟ್ ಇದೆಲ್ಲ ಒಣಗಿರೋದು ಮೆಣಸಿನ್ಕಾಯಿ, ಆದ್ದರಿಂದ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಹಾಕಿದ್ದೀನಿ. ಅದು ಸ್ವಲ್ಪ ಕೆಂಪಾಗ್ತಾ ಇದ್ದಂಗೆ ಇದನ್ನು ಕೂಡ ನಾನು ಹಾಕಿದ್ದೀನಿ. ಕಡಲೆ ಕೂಡ ಹಾಕಿದ್ದೀನಿ. ಈಗ ನಾವು ತುರಿದಿರೋ ಆಮ್ಲನ, ನೆಲ್ಲಿಕಾಯಿನ ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಸಣ್ಣದರಲ್ಲಿ ಚೂರು ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, 1 ಸ್ಪೂನು. ಈಗ ನಾನು ಅದನ್ನು ಫ್ರೈ ಮಾಡ್ತಾ ಹೋಗ್ತೀನಿ. ಸ್ವಲ್ಪ ಚೆನ್ನಾಗಿ ಅದು ಬ್ರೌನಿಶ್ ಬರಬೇಕು. ಚೆನ್ನಾಗಿ ಎಣ್ಣೆ ಇದೆಲ್ಲ ಅದು ನೀರಂಶ ಎಲ್ಲ ಹೋಗಬೇಕು. ಹೋಗಿ ಅದು ಡ್ರೈ ಆಗುತ್ತೆ. ಆದ ತಕ್ಷಣ ಹಾಕ್ಬಿಡೋಣ ಅಂತ ಇದ್ದಾರೆ. ಈ ಸ್ಟೇಜ್ ತನಕ ಈ ನೆಲ್ಲಿಕಾಯಿನ ನಾವು ತುರಿದಿಟ್ಕೊಂಡಿರೋದು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ ಇದಕ್ಕೆ. ಇದೇ ಅಂಚಲ್ಲಿ ನೀವು 5 ನಿಮಿಷ ಬಿಟ್ಟರೆ ಇದೆಷ್ಟು ಡ್ರೈ ಆಗುತ್ತೆ, ಕೊಬ್ಬರಿ ಥರ. ಇದನ್ನು ಜೊತೆಗೆ ನಾವು ಅದರ ಜೊತೆಗೆ ಹಾಕಿ ನಾವು ಪೌಡ್ರ್ ಮಾಡಿ ಇಟ್ಕೊಳ್ಳೋಣ ಅಂತ ಇದೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ನಾವೀಗ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ ಅಂತ. ನೋಡಿದ್ರಲ್ಲ ಹೇಗೆ ನೆಲ್ಲಿಕಾಯಿ ಚಟ್ನಿ ಪುಡಿ ಮಾಡೋದು ಅಂತ. ನೀವು ಕೂಡ ಇದನ್ನು ಟ್ರೈ ಮಾಡ್ತೀರಾ ಅಂತ ನಂಬಿದ್ದೀನಿ. ಟ್ರೈ ಮಾಡಿ ಚೆನ್ನಾಗಿ ಬಂದಿದೆ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನನಗೂ ಖುಷಿ ಆಗುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೆಲ್ ಐಕಾನ್ ಒತ್ತಿಲ್ಲ, ಅವರು ದಯವಿಟ್ಟು ಅದನ್ನು ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ದೆನ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಹೀಗೆ ನಾನು ಹೊಸ ರೆಸಿಪಿಯೊಂದಿಗೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಈಟಿಂಗ್.